ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಮ್ಯುನಿಸ್ಟ್ ಶತಮಾನ ಸೇವಾ ಜಾತಕ್ಕೆ ಅಪೂರ್ವಗೊಳಿಸತಕ್ಕ ಸ್ವಾಗತವನ್ನು ಈಗಾಗಲೇ ನಾನು ಕನ್ನಡ ನಾರಾಯಣಗಳು ಬಯಸುವಲ್ಲಿಗೆ ಇವತ್ತು ಜಾತಕ್ಕೆ ಸ್ವಾಗತಿಸಿದರೆ ಪ್ರಮುಖ ಬಿಂದುಗಳ ಮುಖಾಂತರ ಮಹಾತ್ಮ ಗಾಂಧಿ ವೃತ್ತದ ಮುಖಾಂತರ ಜಿಂದಾಬಾದ್ ಯಶಸ್ವಿಯಾಗಲಿ ಈ ದೇಶದ ಹೋರಾಟ ನಿರ್ವಹಿಸತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನದ ಜಾಥಾ ಯಶಸ್ವಿಯಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್ ಕಮ್ಯುನಿಸ್ಟ್ ಪಾರ್ಟಿ ಜಿಂದಾಬಾದ್, ಜಿಂದಾಬಾದ್ ಆಲ್ ಜೆಂಡೋ, ಆಲ್ ಜೆಂಡೋ, ಜಿಂದಾಬಾದ್ ಇನ್ಕ್ಲಾಬ್, ಜಿಂದಾಬಾದ್ ಜಿಂದಾಬಾದ್ ಸಿಪಿಐ ಪಕ್ಷಕ್ಕೆ, ಜಯವಾಗಲಿ. ಮೂರನೇ ವರ್ಷದ ಶತಮಾನ ಈ ಒಂದು ರಾಷ್ಟ್ರೀಯ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕ ಸ್ವಲ್ಪ ಹಿಂದಕ್ಕೆ ಬರೋ ಫೋಟೋ ಎಲ್ಲರೂ ಪರವಾಗಿ ವಿಸ್ತೃತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ವಾಗತವನ್ನು ಮಾಡ್ತಿದ್ದೀವಿ ಹಾಗೂ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಹರಿಹರ ತಾಲೂಕು ಆಡಳಿತದ ವತಿಯಿಂದ ಈ ದಿನ ಲಸಿಕೆಯ ಅವಶ್ಯಕತೆಯನ್ನು ತಿಳಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧಿಕಾರಿಗಳೇ, ಹಲವಾರು ವರ್ಷಗಳಿಂದ ಕಾಯಿಲೆ ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ತೀವ್ರ ಆದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಈ ಪೋಲಿಯೋ ಪೀಡಿತರನ್ನು ಗುರುತಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪಕ್ಕದ ದೇಶದಿಂದ ನಮ್ಮ ದೇಶಕ್ಕೂ ಬರ್ಬೋದು ಅಂತಕ್ಕಂಥ ಕಾರಣದಿಂದ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಮ್ಮ ದೇಶಕ್ಕೆ ಪೋಲಿಯೋ ಮಕ್ಕಳಿಗೆ ಕಾಣಬಾರ್ದು, ಆ ಪೀಡೆ ತೊಲಗಬೇಕು ಅನ್ನೋ ಕಾರಣದಿಂದ ಇವತ್ತು ಮತ್ತೊಮ್ಮೆ ಈ ಪೋಲಿಯೋ ವಿರುದ್ಧ ಆಂದೋಲನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದರ ಬಗ್ಗೆ ಪತ್ರಿಕೆಯಲ್ಲಿ ಜನಸಾಮಾನ್ಯರಿಗೆ ತಿಳಿಯುವ ರೀತಿಯಲ್ಲಿ ಈ ಪ್ರಚಾರ ಮಾಡಿ ನಾವು ಮಾತಾಡಬೇಕಂತಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಪೋಲಿಯೋ ಮತ್ತೆ ಇತ್ತೀಚಿನ ದಿನದಲ್ಲಿ ಏಷ್ಯಾ ಖಂಡದಲ್ಲಿ ಕಾಣ್ತಾ ಇದೆ. ಎಚ್ಚರಿಕೆಯಿಂದ ವಹಿಸಬೇಕು.
ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಈ ಪೋಲಿಯೋ ಡ್ರಾಪ್ಗಳನ್ನು ಹಾಕಿಸಬೇಕು ಅಂತಕ್ಕಂಥ ವಿಚಾರವನ್ನು ದಯವಿಟ್ಟು ಹೆಚ್ಚು ನೀವು ಪ್ರಚಾರ ಮಾಡಿ ಅಂತೇಳಿ ಮಾಧ್ಯಮ ಮಿತ್ರರಲ್ಲಿ ನಾನು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಈ ಒಂದು ಕಾರ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಶಿಕ್ಷಕಿಯರು ಇರ್ಬೋದು, ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ನಾವು ಯುದ್ಧವನ್ನು ಸಾರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ನಮ್ಮ ದೇಶದಿಂದ ಪೋಲಿಯೋವನ್ನು ದೂರ ಕಳಿಸೋಣ ಅಂತಕ್ಕಂಥ ಮಾತಾಡುತ್ತಾ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ಕಾರಿ ನೌಕರರು ಬಹಳ ಜವಾಬ್ದಾರಿಯಿಂದ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ತಮ್ಮನ್ನು ಕೂಡ ಕೇಳಿಕೊಂಡು ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ನೀಡುತ್ತೇನೆ. ಈ ಒಂದು ರಾಷ್ಟ್ರೀಯ ಮತ್ತೆಲ್ಲ ಹಿರಿಯರು ಸಿದ್ದರಾಮಯ್ಯ ಎಲ್ಲರೂ ಒಂದು 7 ಮನವಿಯನ್ನು ಇತ್ತು. 7ರಲ್ಲಿ ಏನು ಅಂಥ ಕಾಂಪ್ಲಿಕೇಟು ಮಾಡಲಾಗೋದಂಥದ್ದು ಏನಿಲ್ಲ, ಬಟ್ ಅದು ತೊಂದರೆ ಅದು. ಲ್ಯಾಂಡ್ ಅಕ್ವಿಸಿಷನ್ ಸೌದಿಗಳು ಇಬ್ಬರು ಕೂಡ ರೈತರಿಗೆ ಏನೋ ತೊಂದರೆ ಮಾಡಬಾರ್ದು ಇದು ತೊಂದರೆ ಇಲ್ಲ. ರೈತರು ನೀವು ಹೇಳಬೇಕಲ್ಲ, ಊರು ಕೆಲಸದಾಗ ಹೇಳ್ಬೇಕು. ನಾವು ಬೈಪಾಸ್ ಮಾಡಿ ವರ್ಷಕ್ಕೆ ರೊಕ್ಕ ಕೊಡ್ತೀವಿ. ಎಲ್ಲದೂ ಜವಾಬ್ದಾರಿಯುತವಾಗಿ ನಾವು ಕುತ್ಕೊಂಡು ಮಾಡೋದ್ರಿಂದ ಸರ್ ಒಟ್ಟು ಸೌದಿ ಸಾಹೇಬ್ ಬಂದರು, ಅವ್ರು ಎತ್ತರ ಮಾಡ್ಬೇಕಂತ ಅವರಲ್ಲಿ ಪ್ರಯತ್ನ ಮಾಡಿದ್ರು. ಕಾರಣದಿಂದ ಲೇಟ್ ಆಗಿದೆ. ನಾವೆಲ್ಲ ಮಾತುಕತೆ ಮಾಡಿದ್ವಿ. ಬಹುಶಃ ನಿನ್ನೆ ಅವ್ರು ಹಿಂದಿಗೆ ಬಂದು ಲ್ಯಾಂಡ್ ಅಕ್ವಿಸಿಷನ್ ಅವ್ರು ದುಡ್ಡು ಯಾವಾಗ ಕೊಡ್ತೀವಿ ಏನು ಕೊಡ್ತೀವಿ ಅಂತೇಳಿ ತಮಗೆಲ್ಲ ಹೇಳಿದಾರೆ ಕಾಣ್ತದೆ. ಅವರು ನಾಳೆ ಕೊಟ್ಟು ಮೈಸೂರಿಗೆ ಹೋಗ್ಬಿಟ್ಟು ಮಾತ್ರ 15 ದಿವಸ ಮೊದಲ ಮಧ್ಯವ್ರಿಗೆ ಮಾತ್ರ ಒಂದು 15 ದಿವಸ ಆಗುತ್ತೆ. 15 ದಿವಸ ನಾವು ದುಡ್ಡು ಕೊಟ್ಟು ಕೆಲಸ ಮಾಡ್ತೀವಿ. ಮಹೇಶ್ವಾಡಿಯವ್ರಿಗಂತೂ ಅವ್ರು ನಾಳೆ ನಮ್ಗೆ ಬೇಕಾದ್ರೆ ನಾಳೆ ದುಡ್ಡು ಕೊಡೋ ಕೆಲಸ ಮಾಡುತ್ತೆ. ಇನ್ನು ಎರಡನೇದು ಎತ್ತರದ ಗೌರ್ಮೆಂಟ್ ಲೆವೆಲ್ ಏನು ಬೆಳೀತಾರೆ, ಗೌರ್ಮೆಂಟ್ ಲೆವೆಲ್ಗೂ ಹೇಳಿ ಕಮಿಟಿಗೆ ಹೋಗಿಲ್ಲ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಎತ್ತರ ಮಾಡ್ತಕ್ಕಂಥದ್ದು ಮಾಡೋದು. ಜೊತೆಯಲ್ಲಿ ಅತ್ಯಂತ ಖಂಡನೀಯವಾದಂಥ, ಇಡೀ ಜಗತ್ತೇ ಇದನ್ನ ಒಪ್ಪಿಕೊಳ್ಳದೇ ಇರತಕ್ಕಂತಹ, ದೇಶದ ಜನತೆಗೆ ದೊಡ್ಡ ಖೇದವನ್ನು ದ್ರೋಹ ಉಂಟು ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಅದೇನೆಂದರೆ, ಈ ನರೇಗಾ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ರವರು ಮಂತ್ರಿಗಳಾಗಿದ್ದಾಗ ಗ್ರಾಮೀಣ ಜನತೆಗೆ ಒಂದು 100 ದಿನಗಳ ಉದ್ಯೋಗವನ್ನು ಕೊಡುವಂಥ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಆಗ ಅದಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ ಅನ್ನುವಂತಹದ್ದನ್ನು ಆ ಯೋಜನೆ ಪ್ರಾರಂಭ ಮಾಡಿದರು. ಭಾಳಷ್ಟು ಆ ಯೋಜನೆ ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ 100 ದಿನಗಳ ಕಾಲ ಉದ್ಯೋಗ ಕೊಡುವಂಥದ್ದಾಗಿದೆ. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರು ಅದನ್ನು 125ಕ್ಕೆ ಏರಿಸಿದ್ದಾರೆ. ಸ್ವಾಗತ ಮಾಡ್ತೀವಿ. ಕಾರಣ ಇನ್ನೂ 25 ದಿವಸ ಮಾಡಲಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.